ಯಾರಮ್ಮ? ಅರ್ಜುನ್ ಫೋನ್ ಮಾಡಿದ್ದಾನೆ. ಅರ್ಜುನ್? ಹಲೋ ಅರ್ಜುನ್? ಅರ್ಜುನ್, ನಿಂಗೇನಾದ್ರೂ ಬುದ್ಧಿ ಇದೆಯಾ? ಮನೆಗೂ ಬರ್ದೆ, ಫೋನು ಮಾಡ್ದೆ, ಎಲ್ಲೋ ಹೋಗಿ ಕುತ್ಕೊಂಡಿದ್ಯಲ್ಲ. ಇಲ್ಲಿ ನಾವೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡಿದೀವಿ ಗೊತ್ತಾ ನಿಂಗೆ? ಸ್ಯಾನ್ ನನಗೆ ಗೊತ್ತು. ಇಲ್ಲಿ ಯಾಕೆ ಉಳ್ಕೋಬೇಕಾಯ್ತು ಅಂದ್ರೆ ನಂಗೆ ರೀಸನ್ ಹೇಳ್ಬೇಡ. ಅಲ್ಲೇನ್ ಕೆಲ್ಸ ನಿಂಗೆ? ಹೇಗ್ ಹೋದ್ಯೋ ಹಾಗೆ ಬರ್ಬೇಕು ಅಂತ ಗೊತ್ತಾಗಲ್ವಾ? ಅದು ಹಾಗಲ್ಲ ಸ್ಯಾನ್, ಅದು ಅರ್ಜುನ್. ಹಲೋ 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 ಅರ್ಜುನ್? ಹಲೋ ಅರ್ಜುನ್? ಕಾಲ್ ಕಟ್ಟಾಯ್ತಮ್ಮ, ಸಿಗ್ನಲ್ ಇಲ್ಲ ಅನ್ಸತ್ತೆ. ನಾವು ಬೈತೀವಿ ಅಂತ ಫೋನ್ ಕಟ್ ಮಾಡ್ದ ಅನ್ಸತ್ತೆ. ಇನ್ನೊಂದ್ಸಾರಿ ಟ್ರೈ ಮಾಡಮ್ಮ. ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಮ್ಮ. ಅವನ್ ಫೋನ್ ಸ್ವಿಚ್ ಆಫ್ ಆಗಿದೆ ಅನ್ಸುತ್ತೆ. ಅಮ್ಮ ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಈಗ ತಾನೇ ಮಾತಾಡಿದ್ವಲ್ಲ, ಅವನ್ ಸೇಫ್ ಆಗೇ ಇರ್ತಾನೆ. ಮತ್ತೆ ಮಾಡ್ತಾನೆ ಬಿಡು. ಛೇ, ಸ್ವಿಚ್ ಆಫ್ ಆಗೋಯ್ತು. ಅರ್ಜೆಂಟಾಗಿ ಚಾರ್ಜ್ಗೆ ಹಾಕೋಬೇಕು. ಯಾಕೆ ಹಾಗೆ ನೋಡ್ತಿದ್ದೀರಾ? ರಾತ್ರಿ ಹೊರಗಡೆ ಯಾಕೆ ಹೋಗಿದ್ದೆ? ನನಗೆ ಬೇಕಾಗಿರೋದು ನಿನ್ನ ಎಕ್ಸ್ಪ್ರೆಷನ್ ಅಲ್ಲ, ಉತ್ತರ. ನಾನು ಹೊರಗಡೆ ಹೋಗಿದ್ನಾ? ನನಗೆ ಗೊತ್ತು ಹೇಳಪ್ಪ, ನೀನು ಹೊರಗಡೆ ಹೋಗಿದ್ದು. ಹೌದು, ನೀನು ಯಾರಯ್ಯ? ನಿಮಗೆ ಗೊತ್ತಲ್ವಾ ಸರ್, ಭೈರವಿ ಲ್ಯಾಪ್ಟಾಪ್ ಕೊಡೋಕೆ ಬಂದಿದ್ದೆ. ಭೈರವಿಗೆ ಲ್ಯಾಪ್ಟಾಪ್ ಕೊಡೋಕೆ ಬಂದವನು ನೀನು ರಾತ್ರಿ ಹೊರಗಡೆ ಆಗ್ತಿರುತ್ತೀಯ? ಅದು ಸರ್, ನನಗೆ ನಿದ್ದೆ ಬರದೆ ಹಾಗೆ. ನೋಡಪ್ಪ, ನಿನ್ನ ಹತ್ರ ಶಕ್ತಿ ಏನಾದರೂ ಇದೆಯಾ? ಶಕ್ತಿ ಅಂದ್ರೆ ಏನು ಸರ್? ನೀವೇನು ಮಾತಾಡ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ನಿನ್ನ ಹತ್ರ ಏನೋ ಶಕ್ತಿ ಇದೆ ಅಂತ ನನಗೆ ಗೊತ್ತು ಬಿಡು. ನೀವೇನು ಮಾತಾಡ್ತಿದ್ದೀರಾ ಸರ್? ನನ್ನ ಹತ್ರ ಅಂತದೇನು ಇಲ್ಲ. ಶಕ್ತಿ ಇದೆ ಅಂತ ಅವನು ಹೇಳ್ದ. ನನ್ನ ಶಕ್ತಿ ನಮ್ಮ ಮನಸ್ಸು ಯಾವುದೋ ಅದ್ಭುತ ಶಕ್ತಿ ಅವನ ಹತ್ರ ಇದೆ. ಅವನು ಯಾರು ಸರ್? ಅವನು ಅವನ ಬಗ್ಗೆ ಇವನ ಹತ್ರ ಹೇಳಬಾರ್ದು. ಒಂದು ವೇಳೆ ಇದ್ರೆ ನನ್ನ ಹತ್ರ ಹೇಳು, ನಿನಗೂ ಒಳ್ಳೇದಾಗುತ್ತೆ, ನನಗೂ ಒಳ್ಳೇದಾಗುತ್ತೆ. ಇಬ್ರು ಸೇರಿ ಪ್ಲಾನ್ ಮಾಡೋಣ. ಪ್ಲಾನ್ ಅಂದ್ರೆ? ಇಂಥ ವಿಷಯಗಳು ಹೊರಗಡೆ ಎಲ್ಲೂ ಮಾತಾಡಬಾರ್ದು. ಬಾ, ಆ ಕಡೆ ಹೋಗಿ ಸೀಕ್ರೆಟ್ ಆಗಿ ಮಾತಾಡ್ಕೊ. ಸರ್, ಹೆಲ್ಪ್ ಏನು, ಪ್ಲಾನ್ ಏನು? ನಾವ್ಯಾಕೆ ಸೀಕ್ರೆಟ್ ಆಗಿ ಮಾತಾಡ್ಕೋಬೇಕು ಸರ್? ಅಬ್ಬಾ ಏನ್ ನಾಟಕ ಮಾಡ್ತೀಯ? ಕಾಮಿಡಿ ಮಾಡ್ತಾ ಇದೀಯಾ? ಸರ್, ಏನ್ ಕಾಮಿಡಿ ಸರ್? ಏನ್ ನಾಟಕ ಸರ್? ನೀನು ಅರ್ಧ ರಾತ್ರಿಲಿ ಹೊರಗಡೆ ತಿರುಗ್ತಿದ್ಯಾ ಅಂತ ನಮ್ ಭಾವನ್ ಗೊತ್ತಾದ್ರೆ ಪಂಚಾಯತಿಲಿ ನಿಲ್ಸಿ ಚರ್ಮ ಸುಲಿತಾನೆ. ಸರ್, ನೀನೇನು ಹೆದರ್ಕೋಬೇಡ. ನಿನ್ನ ಬಗ್ಗೆ ನಮ್ ಭಾವನ ಹತ್ರ ನಾನೇನು ಹೇಳಲ್ಲ. ನೋಡು, ನಿನಗೆ ನನ್ನ ಹತ್ರ ಮಾತಾಡೋಕೆ ಇರ್ಸ್ಮೂರ್ಸ್ ಆದ್ರೆ ನಿನ್ನ ಹತ್ರ ಯಾರು ಮಾತಾಡ್ಬೇಕೋ ಅವರೇ ಬಂದು ಮಾತಾಡ್ತಾರೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಮ್ ಭಾವನ ಹತ್ರ ನೀನ್ ಸ್ವಲ್ಪ ಹುಷಾರಾಗಿರು. ನಾನು ನೀನು ಒಂದೇ ಚಿಂದಿ ಉಡಾಯಿಸ್ಬಿಡೋಣ. ನಾನು ಹೊರಗೋಗಿದ್ದ ವಿಷಯ ಇವ್ರಿಗೆ ಗೊತ್ತಾಯ್ತು. ಅದೇನದು, ನಾವಿಬ್ರು ಒಂದೇ ಅಂತಿದಾರಲ್ಲ. ಅಸಲಿಗೆ ಈ ಕ್ಯಾರೆಕ್ಟರ್ ಬಗ್ಗೆನೇ ನನಗೆ ಅರ್ಥ ಆಗ್ತಿಲ್ಲ. ಲೋ ಶ್ರೀಧರ್, ದೇವಸ್ಥಾನಕ್ಕೆ ಹೋಗೋಣ ಬಾ. ನಾ ಬರಲ್ಲ, ಹೋಗೋ. ಇವತ್ತು ನಾಗ ಹುಣ್ಣಿಮೆ. ನಾಗ ದೇವತೆಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಯಾಕೋ ಬರಲ್ಲ ಅಂತಿದ್ಯಾ? ಬರಲ್ಲ ಅಂತ ಹೇಳ್ದೆ ತಾನೆ, ಯಾಕೆ ಒತ್ತಾಯ ಮಾಡ್ತಿದ್ಯಾ? ಎಷ್ಟು ದಿನ ಅಂತ ಹೀಗೆ ಮನೇಲಿ ಕೂತಿರ್ತೀಯ? ಮನೆಯಿಂದ ಹೊರಗಡೆ ಬರೋದೇ ಇಲ್ವಾ? ಆ ಕೃಷ್ಣಯ್ಯ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನನ್ನ ಕೈಯೋ ಕಾಲೋ ತೆಗ್ದಿದ್ರೆ ಬೇಜಾರಾಗ್ತಿರ್ಲಿಲ್ಲ.
ಪಂಚಾಯತಿಲಿ ನನ್ನ ನಿಲ್ಲಿಸಿ ಎಲ್ಲರ ಮುಂದೆ ನಂಗೆ ಹೊಡ್ಸಿದ್ದಾನೆ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ಅದು ಹೆಂಗೆ ನನ್ನ ಹೊರಗಡೆ ಕರಿತಿದ್ಯಾ? ಬಂದು ಜನರ ಮುಂದೆ ತಲೆ ಎತ್ಕೊಂಡು ಹೇಗೆ ಓಡಾಡ್ಲಿ? ನಂಗಾಗಿರೋ ಅವಮಾನಕ್ಕೆ ಸತ್ತೋಗೋಣ ಅನ್ಸುತ್ತೆ. ಅಂಟಿರೋ ಕಳಂಕ ನೀನು ಸತ್ತು ಹೋದ್ರೆ ಅಳ್ಸೋಗತ್ತಾ? ಆಗಿರೋದಕ್ಕೆ ಪ್ರತಿಕಾರ ತೀರ್ಸೋದು ಹೇಗೆ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಸತ್ತು ಹೋದ್ರೆ ಏನೋ ಸಿಗುತ್ತೆ. ನನ್ನ ಮಗನ್ನ ಕ್ಷಮಿಸಿ ಬಿಟ್ಬಿಡು ಅಂತ ಎಷ್ಟು ಬೇಡ್ಕೊಂಡ್ರೇನೂ ಅವನು ಬಿಡ್ಲಿಲ್ಲ. ನಿನಗೆ ಅವಮಾನ ಮಾಡಿರೋ ಆ ಕೃಷ್ಣಯ್ಯನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಕಾಲ ಯಾವಾಗ್ಲೂ ಒಂದೇ ತರ ಇರಲ್ಲ. ಕೆಳಗಿರೋರ್ ಮೇಲ್ ಹೋಗ್ಬೇಕು, ಮೇಲಿರೋರ್ ಕೆಳಗ್ ಬರ್ಬೇಕು. ನಮಗೂ ಒಂದಿನ ಆ ಕೃಷ್ಣಯ್ಯನ್ನ ಜನರ ಮುಂದೆ ನಿಲ್ಸಿ ಅವಮಾನ ಮಾಡೋ ಸಮಯ ಬರತ್ತೆ. ಆ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ತಪ್ಪು ಮಾಡ್ದವ್ರಿಗೆ ಅಲ್ವಾ ಪಂಚಾಯತಿಲಿ ಶಿಕ್ಷೆ ಕೊಡೋದು? ಆ ಕೃಷ್ಣಯ್ಯನು ಸಹ ಒಂದಲ್ಲ ಒಂದು ತಪ್ಪು ಮಾಡ್ತಾನೆ. ಮಾಡದೇ ಇದ್ರೆ ಮಾಡೋ ಹಾಗೆ ಮಾಡ್ತೀನಿ. ಎಲ್ರ ಮುಂದೆ ಅವನು ತಲೆ ತಗ್ಸೋ ಹಾಗೆ ಮಾಡ್ತೀನಿ. ಭೈರವಿ, ಈ ತೆಂಗಿನಕಾಯಿ ಎಲ್ಲ ನೀನೇ ಹೊಡಿಬೇಕು. ಏನು ಇದನ್ನೆಲ್ಲ ನಾನೇ ಹೊಡಿಬೇಕಾ? ಅಜ್ಜಿ ನಾನು ಹೊಡಿಯಲ್ಲ. ಅಮ್ಮ ಭೈರವಿ, ಬರಬಾರ್ದು ಅಂತ ಗೊತ್ತಿದ್ರು ಹುಣ್ಮೆ ಸಮಯದಲ್ಲಿ ಬಂದಿದ್ಯಾ. ಅದರಿಂದ ನಿನ್ಗೇನು ಅಪಾಯ ಆಗ್ಬಾರ್ದು ಅಂತ ನಿನ್ ಕೈಲೇ 108 ತೆಂಗಿನಕಾಯಿ ಓಡಿಸ್ತೀವಂತ ನಾವೆಲ್ಲ ಹರಕೆ ಹೊತ್ತಿದ್ದೀವಿ. ಹೊಡಿಯಮ್ಮ. ಅಪ್ಪ ಅದು ಹಾಗಲ್ಲಪ್ಪ. ನನ್ ಬಂಗಾರ, ಹೊಡಿಯಮ್ಮ, ನಮಗ್ ಒಳ್ಳೇದಾಗತ್ತೆ. ಹೊಡಿ. ಇವ್ರ ನಂಬಿಕೆಯಿಂದ ನನ್ನ ತಲೆ ಕೆಡಿಸ್ತಾ ಇದ್ದಾರೆ. ಸರ್ಕೋ ಆ ಕಡೆ. ನಾಗಮ್ಮ, ನನ್ನ ಕೈಲಿ ಓಡಿಸ್ತಿದ್ಯಾ? ನನ್ಗಂತೂ ಇಷ್ಟ ಇಲ್ಲ. ಇವ್ರ ನಂಬಿಕೆಯಿಂದ ನನ್ನ ತಲೆ ಕೆಡಿಸ್ತಾ ಇದ್ದಾರೆ. ನಮ್ಮ ಮಗನ ಕೈಲಿ ಹೆಲ್ಪ್ ಮಾಡಿಸು. ವೀರಭದ್ರ, ಬಂದೆ ಬಾವ. पांच और ज्यादा है करो. ಭೈರವಿನ ಪಟಾಯಿಸು, ಸರಿನಾ? ಅವಳೊಬ್ಳೇ ಇದ್ದಾಳೆ. ಹೋಗು ಹೋಗು ಹೋಗು. ಸರಿ ಅಮ್ಮ. ಅರೆ ಒಂದು ಕರೆಕ್ಟಾಗಿ ಹೊಡೆದಿಲ್ಲ ಕರೋ. ಭೈರವಿ, ನಿನ್ ಕೈಗೆ ನೋವಾಗುತ್ತೇನೋ, ನಾನು ಹೆಲ್ಪ್ ಮಾಡ್ಲಾ? ಹೊಡಿದ್ಯಾ? ತಗೋ ಹೌದು ಹೊಡಿ. ಭೈರವಿ, ನಾನು ಹೊಡಿತೀನಿ. ಅರೆ ಅವಳದು ಇದು ಹರಕೆ, ಮಧ್ಯದಲ್ಲಿ ನೀನೇನು? ಆ ಹಂಗಲ್ಲ, ಕಡೆ ಹೋಗು. ನಾನು ಹೆಲ್ಪ್ ಮಾಡ್ತೀನಿ. ಅರೆ ಉಧರ್ ಜಾವ್ ಜಾವ್ ಜಾವು. ಇವನು ಇವಳನ್ನೇ ನೋಡ್ತಿದ್ದಾನ. ಅರೆ ನೀನು ಹೊಡಿತಿರು. ನಾನಿರು ಬರ್ತೀನಿ. हेलो, तो इधर क्या करता है? ಅದು ಈ ಮರ, ಇದರ ಹೈಟು ಚೆನ್ನಾಗಿದೆ ಅಲ್ವಾ? ಮರ ಚೆನ್ನಾಗಿದ್ಯಾ ಏನು? ಹಾ. तू झूठ बोल रहे. हाँ, ನಾನೇನು ಜೂಟು. ಚುಪ್. ನಾನು ಎಲ್ಲ ನೋಡಿದೆ ನಿನ್ನ. ಛೀ, ನಿನ್ನ ವಿಷಯ ಎಲ್ಲ ಗೊತ್ತಾಯ್ತು ನಂಗೆ. ನೀನು ಇಲ್ಲಿ ನಿಂತ್ಕೊಂಡಿ ಅಲ್ಲಿ ನನ್ನ ಫ್ರೆಂಡಿಗೆ ಸೈಟ್ ಹೊಡಿತಿದ್ಯಾ ಅಲ್ವಾ? ಸೈಟಾ? ನಾನಾ? ಆ ಥರ ಏನೂ ಇಲ್ಲ.
ಆ ಹುತ್ತ, ಆ ಶಿವಾಲಯ, ಆ ಬಂಡೆ, ಈ ಮರ ಇದನ್ನೆಲ್ಲ ನೋಡ್ತಿದ್ರೆ ಯಾಕೋ ಮತ್ತೆ ಮತ್ತೆ ನೋಡಬೇಕು ಅನಿಸ್ತಿದೆ. ಏಯ್, ನಿನ್ನ ಬಗ್ಗೆ ನನಗೆಲ್ಲ ವಿಷಯ ಗೊತ್ತಾಗೋಯ್ತು. ಇನ್ನೊಂದ್ಸಾರಿ ನೀನು ನನ್ನ ಫ್ರೆಂಡಿಗೆ ಲೈನ್ ಹೊಡೆದೆ ಅನ್ಕೋ. ಅದು ಇವನ್ ಯಾರು ಅಂತ ತಿಳ್ಕೋಬೇಕು. ಮಲ್ಲಿ, ನೀನೇನ್ ಈ ಕಡೆ? ಯಾವಾಗ ಬಂದ್ರು ಇಲ್ಲೇ ಕಾಣಿಸ್ಕೋತ್ಯಾ? ನೀನು ಕೂಡ ಹುತ್ತಕ್ಕೆ ಹಾಲೇರಿಯಕ್ಕೆ ಬಂದಿದ್ಯಾ? ಎಲ್ರೂ ಹಾಲು ಎರೀತಿದ್ರೆ ಕುಡಿಲೇಬೇಕಲ್ವಾ? ಏನು ಕುಡಿದ್ಯಾ? ಇಲ್ಲ ಅಮ್ಮವ್ರೆ, ಎಲ್ರೂ ಹಾಲು ಎರೀತಿದಾರಲ್ವಾ, ನಾನು ಕೂಡ ಹಾಲು ಎರಿಬೇಕು ಅನ್ನಕ್ಕೂ ಹೋಗಿ. ನಿನ್ಗೂ ಈ ಥರ ಎಲ್ಲ ಹುಚ್ಚುಚ್ಚು ನಂಬಿಕೆ ಇದೆ ಅಂತ ಅರ್ಥ ಆಯ್ತು. ಮನುಷ್ಯರ್ಗೆ ಧೈರ್ಯ ಕೊಡೋದು, ಮುಂದಕ್ಕೆ ನಡ್ಸೋದು ಆ ನಂಬಿಕೆನೇ ಅಮ್ಮವ್ರೆ. ಅಪ್ಪಾ, ನೀನು ಕೂಡ ಶುರು ಹಚ್ಕೊಂಡ್ಯಾ? ಯಾರನ್ ಕೇಳಿದ್ರು ಸೆಂಟಿಮೆಂಟ್ ಡೈಲಾಗಿಂದ ತಲೆ ಕೆಡಿಸ್ತಾ ಇದ್ದಾರೆ. ಇವನ್ ಯಾರೋ ತಿಳ್ಕೋಬೇಕು. ಅಮ್ಮವ್ರೆ, ಆ ಹುಡ್ಗ ನಿಮ್ಮನೆಗೆ ಬಂದಿರೋದಲ್ವಾ? ಅವರು ಯಾರಮ್ಮವ್ರೆ? ನನ್ಗೇನ್ ಗೊತ್ತು? ನಿಮ್ಮನೇಲೇ ಇರೋದಲ್ವಾ? ಅವರು ಯಾರಂತ ನಿಮಗೇನೆ ಗೊತ್ತಿಲ್ವಾ? ಯಾರೆಂತವ್ರು ಅಂತ ತಿಳ್ಕೊಳ್ಳೋದೆ ನನ್ ಕೆಲ್ಸ ಅನ್ಕೊಂಡಿದ್ಯಾ ನೀನು? ಹೌದು, ನೀನ್ ಯಾಕೆ ಅವನ ಬಗ್ಗೆ ಕೇಳ್ತಾ ಇದ್ಯಾ? ಅವನ ಜೊತೆ ನಿಂಗೇನ್ ಕೆಲ್ಸ? ಏನಿಲ್ಲ ಅಮ್ಮವ್ರೆ, ನಾವು ಹಳ್ಳಿ ಜನ ಅಲ್ವಾ, ಎಲ್ರ ಬಗ್ಗೆನೂ ತಿಳ್ಕೊತೀವಿ. ಅಟ್ಟೆಯ ಜಾಸ್ತಿ ತಿಳ್ಕೊಬೇಡ ಮಲ್ಲಿ. ಅದು ದೊಡ್ಡ ತಲೆ ಬಿಸಿ. ಯಾರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು. ನಿನ್ನ ನೋಡಿದ್ರೆ ಅಮಾಯಕ್ಲೆ ತರ ಇದ್ಯಾ, ಹುಷಾರು. ಆಯ್ತು ಅಮ್ಮವ್ರೆ. ಅದು ಚುಪ್. ಅರೆ ಮಲ್ಲಿ, ನೀನು ಚೆನ್ನಾಗಿದ್ದಿ? ನೀನ್ ಯಾಕೆ ಕಷ್ಟಪಡ್ತಿ? ನನ್ನ ಫ್ರೆಂಡಿಗೆ ನಾನು ಕೊಡ್ತೀನಿ, ನೀನ್ ಈ ಕಡೆ ಬಾ. ಏ ಭೈರವಿ, ನನ್ನ ಶಕ್ತಿನೇ ತಡೆಯುವಂಥ ಶಕ್ತಿ ಯಾವುದೋ ಅವನ ಹತ್ರ ಇದೆ. ಅವನನ್ನು ನಮ್ಮ ಜೊತೆ ಸೇರಿಸ್ಕೊಂಡ್ರೆ ನಾವು ಅಂದ್ಕೊಂಡಿದ್ದನ್ನು ಸುಲಭವಾಗಿ ಸಾಧಿಸ್ಬೋದು. ಏಯ್, ನಿಂತ್ಕೋ. ಯಾರು ನೀನು? ನನ್ನ ಕಡೆ ಯಾಕೆ ಹಾಗೆ ನೋಡ್ತಾ ಇದ್ದೆ?
ನೀನಾ? ನಿನಗೋಸ್ಕರನೇ ಬಂದೆ. ನನ್ನ ಹತ್ರ ನಿನಗೇನು ಕೆಲಸ? ನಿನ್ನ ಹತ್ರ ಮಾತಾಡಬೇಕು. ಯಾವುದ್ರ ಬಗ್ಗೆ? ನೀನು ಮಾಮೂಲಿ ಮನುಷ್ಯ ಅಲ್ಲ. ನಿನ್ನ ಹತ್ರ ಅದ್ಭುತವಾದ ಶಕ್ತಿ ಯಾವುದೋ ಇದೆ. ಶಕ್ತಿನಾ? ಯು ಮೀನ್ ಪವರ್? ಯು ಆರ್ ಸೋ ಫನಿ. ನನ್ನ ಹತ್ರ ಶಕ್ತಿ ಇರೋದಕ್ಕೆ ನಾನೇ ನಿನ್ನ ಹಾಗೆ ಸ್ಮಶಾನದಲ್ಲಿ ಮಂಡಲ ಹಾಕಿ ಪೂಜೆ ಮಾಡೋನು ಅನ್ಕೊಂಡಿದ್ಯಾ? ನಿನ್ನ ಶಕ್ತಿ ಬಗ್ಗೆ ನಿನಗೆ ಗೊತ್ತಿಲ್ಲ. ಅಬ್ಬಾ, ಹೌದಾ? ಅದು ನನಗೆ ಗೊತ್ತಾಗಿದೆ. ಓ, ಇಂಟ್ರೆಸ್ಟಿಂಗ್. ಏನು ಅಡ್ವೆಂಚರ್ ಸ್ಟೋರಿ ಹೇಳ್ತಾ ಇದೆಯಾ? ಕಥೆ ಅಲ್ಲ. ನನ್ನ ಶಕ್ತಿ ಜೊತೆ ನಿನ್ನ ಶಕ್ತಿ ಸೇರಿದ್ರೆ ನಾವೊಂದು ಅದ್ಭುತವನ್ನೇ ಭೇದಿಸ್ಬೋದು. ನೀನು ನನ್ನ ಜೊತೆ ಕೈ ಜೋಡಿಸಿದ್ರೆ ನಿನಗರ್ಥ, ನನಗರ್ಥ. ಏನೇ ಹೇಳ್ತೀಯ? ನನ್ನ ಜೊತೆ ಕೈ ಜೋಡಿಸೋಕೆ ಕಷ್ಟ ಆಗುತ್ತಾ? ಹಾಗಾದರೆ ಒಂದು ಕೆಲಸ ಮಾಡೋಣ. ನಿನಗೆ 60 ಭಾಗ, ನನಗೆ 40 ಭಾಗ. ಇದೂ ಇಷ್ಟ ಆಗಲಿಲ್ವಾ? ನೀನು ಸರಿ ಅಂದರೆ ಈಗಲೇ ಆ ಸಂಪತ್ತೆಲ್ಲ ನಮಗೆ ಸ್ವಂತ ಆಗುತ್ತೆ. ಏನಂತೀಯ? ಹಲೋ, ನಾನು ಯಾರೋ ಅಂತ ನಿನಗೆ ಗೊತ್ತಿಲ್ಲ, ನೀನು ಯಾರೋ ಅಂತ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಏನೋ ಶಕ್ತಿ ಇದೆ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಿದ್ದೀನಿ. ನಾನೇನಾದರೂ ಮಾಡಬೇಕಂದ್ರೆ ನಾನೊಬ್ಬನೇ ಮಾಡ್ತೀನಿ. ಈ ಪಾಲು ಪರ್ಸೆಂಟೇಜ್ಗಳು ನನಗಿಷ್ಟ ಆಗೋದಿಲ್ಲ. ನೋಡು ಹುಡುಗ, ನಿನ್ನ ಹತ್ರ ಯಾವುದೇ ಶಕ್ತಿ ಇದ್ರೂ ನನ್ನ ಶಕ್ತಿ ಇಲ್ಲದೆ ನೀನೇನು ಮಾಡೋಕ್ಕಾಗಲ್ಲ. ಅವ್ರು ತುಂಬ ಆರ್ಟಿಸ್ಟ್ಗಳೇ, ಫುಲ್ ಕಾಂಪಿಟೇಷನ್. ಏಯ್, ಈ ಹುಚ್ಚು ಯೋಚನೆ ಬಿಟ್ಟು ಹೋಗಿಲ್ಲಿಂದ ಹೋಗು. ನನ್ನ ಕೀಳಾಗಿ ನೀನು ಯೋಚನೆ ಮಾಡ್ತಾ ಇದ್ಯಾ? ಏಯ್, ಜಾಸ್ತಿ ಮಾತಾಡಿದ್ರೆ ನಿನ್ನ ಕರ್ಕೊಂಡು ಹೋಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗತ್ತೆ. ಹೋಗು. ನೋಡಿದ್ ಸಾಕು, ಹೊರಡು. ಮನೆ ಬಾಗಿಲಿಗೆ ಬಂದ ದುಷ್ಟನ್ನ ಒದ್ದು ಹೊರಗಾಗ್ತಿದ್ಯಾ? ನಿನಗೆ ಪೊಗರೆಷ್ಟು ನಾನು ನೋಡ್ತೀನಿ. ಹೇ ಮಲ್ಲಿ, ಹೇಗಿದೆಯಾ? ನೀನೇನು ಇಷ್ಟು ದೂರ? ಚೆನ್ನಾಗಿದೆಯಾ? ನೀನು ಕೂಡ ಪೂಜೆಗೆ ಬಂದಿದ್ಯಾ? ಯಾರ ಅವನು? ಅವನೇನೋ. ಅವನ ಹತ್ರ ಏನ್ ಮಾತಾಡ್ತಿದ್ದೆ? ನಾನೇನಾದರೂ ಮಾತಾಡ್ತೀನಿ, ನಿನಗೇನು? ಪೊಲೀಸ್ ಥರ ಇಂಟ್ರಾಗೇಟ್ ಮಾಡ್ತಿದ್ಯಲ್ಲ, ಯಾಕೆ? ಕೇಳಿದ್ದು ತಪ್ಪಾ? ಅವನ ಜೊತೆ ಕೈ ಜೋಡಿಸಿದ್ರೆ ಏನೋ ರಹಸ್ಯ ಭೇದಿಸ್ತಾನಂತೆ. ಅದೇನೋ ತುಂಬ ಸಂಪತ್ತಿದೆಯಂತೆ, ಅದನ್ನಿಬ್ರು ಹಂಚ್ಕೋಬೋದಂತೆ. ಏನೇನೋ ಹುಚ್ಚುಚ್ಚಾಗಿ ಮಾತಾಡಿ ಹೋದ. ಅಟ್ಟೇನಾ? ಇನ್ನೇನಾದ್ರೂ ಹೇಳಿದ್ನಾ? ಅಷ್ಟೇ. ಬರ್ತೀನಿ ಮಲ್ಲಿ, ಅವರೆಲ್ಲ ಕಾಯ್ತಿರ್ತಾರೆ. ರಹಸ್ಯದ ಬಗ್ಗೆ, ಸಂಪತ್ತಿನ ಬಗ್ಗೆ ಮಾತಾಡ್ತಿದ್ರ ಅಂದ್ರೆ ಗುಡಿಲಿರೋ ರಹಸ್ಯದ ಬಗ್ಗೆನೇ ಆಗಿರುತ್ತೆ. ಇವನಾದ್ರೂ ಮಾಡಬೇಕು ಅಂದ್ರೆ ಒಬ್ಬನೇ ಮಾಡ್ತೀನಿ ಅಂತ ಹೇಳವ್ನೆ. ಇವನು ರಾತ್ರಿ ಗುಡಿ ಹತ್ರ ಬಂದಿದ್ದು ಆ ರಹಸ್ಯ ತಿಳ್ಕೊಳಕ್ಕೆ ಇರಬೇಕು. ಅನುಮಾನವೇ ಇಲ್ಲ, ಅದಕ್ಕೆ ಬಂದಿರ್ತಾನೆ. ಇವನು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾನೆ. ನಿಲ್ಲು, ನಿಲ್ಲು.
ಮಾತಾಡ್ತಾ ಇದ್ರಿ? ಹೇಳು. ಅವನು ಯಾರೋ ನನಗೆ ಗೊತ್ತಿಲ್ಲ. ಗೊತ್ತಿಲ್ದೇನೆ ಅಷ್ಟೊತ್ತು ಅವ್ನು ನಿನ್ನ ಹತ್ರ ಮಾತಾಡಿದ್ನಾ? ನನ್ನ ಬಗ್ಗೆ ನಿನ್ನ ಹತ್ರ ಏನೋ ಹೇಳಿರ್ತಾನೆ. ಏನ್ ಹೇಳ್ದ? ನೀನ್ ಅವನ ಕಡೆಯವನಾ? ಏಯ್, ನಾನು ಯಾರು ಅಂತ ಗೊತ್ತಾದ್ರೆ ನಡ್ಕ್ ಹೋಗ್ತೀಯಾ? ಹೇಳು. ನೀನು ಮಾತಲ್ಲಿ ಹೇಳಿದ್ರೆ ಕೇಳೋ ಥರ ಕಾಣಿಸ್ತಾ ಇಲ್ಲ. ಈ ಮುದ್ಕ ಯಾಕೆ ಏನೇನೋ ಮಾತಾಡ್ ಹೋಗ್ತಾ ಇದ್ದಾನೆ? ಆ ಅರ್ಜುನ್ ಇವನ ಹತ್ರ ಏನ್ ಮಾತಾಡಿರ್ಬೋದು? ಮಲ್ಲಿ, ನೀನೇನ್ ಈ ಕಡೆ? ಇಟೋತ ನಿಮ್ಮ ಹತ್ರ ಮಾತಾಡ್ದವ್ರು ಯಾರು? ಎಲ್ಗೋದ್ರು? ಅವನ್ ಯಾರೋ ನಂಗೆ ಗೊತ್ತಿಲ್ಲ. ಹೌದು, ಯಾಕೆ ಹೇಳ್ತಿದ್ಯಾ? ಅದು ಅವರು ಸ್ವಾಮೀಜಿ ಥರ ಇದ್ರಲ್ಲ, ದರ್ಶನ ಮಾಡ್ಕೊಳ್ಳವ ಅಂತ. ಅವನ್ ಸ್ವಾಮೀಜಿನೂ ಅಲ್ಲ, ಏನೂ ಅಲ್ಲ. ಅವನ್ ಯಾರೋ ಹುಚ್ಚ. ಅಯ್ಯೋ, ತೆಂಗಿನಕಾಯಿ. ಬರ್ತೀನಿ. ಯಾರ್ಯವನು ಕಾಣ್ತಾನೆ ಇಲ್ವಲ್ಲ? ಅಂದ್ರೆ ಅವನು ಇವನು ಸೇರ್ಕೊಂಡು ಏನಾದ್ರೂ ಉನ್ನಾರ ಮಾಡ್ತಾವ್ರ? ತಿಳ್ಕೊತೀನಿ ಇವನು. ನಮಃ ಶಿವಾಯ. ಇದು ನಿನ್ ಕೈಯಲ್ಲಿರೋವರೆಗೂ ನಿನ್ಗೆ ಯಾವ ತೊಂದ್ರೆನೂ ಆಗೋದಿಲ್ಲ ಅಂತ ನನ್ಗನ್ನಿಸ್ತಿದೆ. ಓಂ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹ ಕಾರಣಂ ಶಿವಮೇಕ ಪರಂ ವಂದೇ ಶಿಕಾರಾಯ ನಮೋ ನಮಃ. ಓಂ ಮಹಾಮೋಕ್ಷದಾಯಕಾಯ ನಮಃ. ಅರೆ, ನಿನ್ಗೋಸ್ಕರ ಎಲ್ರೂ ಅಲ್ಲಿ ಕಾಯ್ತಾ ಇದ್ದಾರೆ. ಬಾ. ಹಬ್ಬ, ಅಜ್ಜಿ ಮುಗಿಸ್ದೆ. ಹ್ಯಾಪಿಯಾ? ಇನ್ನೊಂದ್ಸಲ ನಂಗೆ ಈ ತರ ಕೆಲ್ಸ ಕೊಟ್ಟೆ ಅನ್ಕೋ, ಒಂಚೂರು ಸರಿ ಇರಲ್ಲ. ಸಾಕ್ ಸುಮ್ನೆ ಹೋಗಿ ನಮಸ್ಕಾರ ಮಾಡು. ಹೋಗು. ಅತ್ತೆ ಬನ್ನಿ. ಅಯ್ಯೋ, ಕುಂಕುಮ ಹಚ್ಕೊಂಡಿಲ್ವಲ್ಲಮ್ಮ? ಹೋಗು, ಹಚ್ಕೊಂಡ್ ಬಾ. ಇಟ್ಕೋಬೇಕಾ? ಸರಿ, ಹೋಗೋಣ. ಸರಿ ಅಮ್ಮ. ಇದೇನು ನನ್ ಖಡ್ಗ ಅಲ್ಲಿದೆ? ಇಲ್ಲಿಗೆ ಹೇಗ್ ಬಂತು?
ತೆಂಗಿನಕಾಯಿ ಹೊಡಿಬೇಕಾದ್ರೆ ಜಾರಿ ಇಲ್ಲಿ ಬಿದ್ದಿರ್ಬೇಕು. ಪುಣ್ಯಕ್ಕೆ ಸಿಕ್ತು, ಇಲ್ದಿದ್ರೆ ಅಜ್ಜಿ ನನ್ನ ಸಾಯಿಸ್ಬಿಡ್ತಿದ್ಲು. ಭೈರವಿ, ಅಜ್ಜಿ ಬರ್ತಾ ಇದ್ದೀನಿ, ಬನ್ನಿ ಹೋಗೋಣ. ಇದೇನು ಇವಾಗ ತಾನೇ ಹುತ್ತದ ಮೇಲೆ ಇಟ್ಟಿದ್ನಲ್ಲ, ಇಷ್ಟು ಬೇಗ ಇಲ್ಲಿಗೆ ಹೇಗೆ ಬಂತು? ಹೇಗಿದು ವಿಚಿತ್ರವಾಗಿದೆಯಲ್ಲ. ಅರ್ಜುನ್, ಅಲ್ಲೇನ್ ಮಾಡ್ತಾ ಇದೀಯಾ? ಬಾ ಹೋಗೋಣ. ಹಾಂ ಅಂಕಲ್, ಬಂದೆ. ಏನಾಯ್ತು ಗುರುಗಳೇ? ನನ್ನ ಶಕ್ತಿನೇ ಪರೀಕ್ಷೆ ಮಾಡೋ ಶಕ್ತಿಗಳು ಎದುರಾಗ್ತಿವೆ. ಏನ್ ಮಾಡ್ಲಿ? ಆ ಮೂಕಾಂಬಿಕಾ ಸಿನಿಮಾದಲ್ಲಿ ಆ ವಜ್ರಮುನಿಯವರು ಕೂಡ ಇಷ್ಟು ಜೋರಾಗಿ ಕೂಗಾಡಿರ್ಲಿಲ್ಲ. ಗುರುಗಳೇ, ಅವನ ಹತ್ರ ಮಾತಾಡಿದ್ರ? ಏನ್ ಹೇಳ್ದ ಗುರುಗಳೇ? ಅವನು ನಮಗೆ ಅವಶ್ಯಕತೆ ಇಲ್ಲ. ಇದೇನು ಗುರುಗಳೇ, ಅವನ ಹತ್ರ ಏನೋ ದೊಡ್ಡ ಶಕ್ತಿ ಇದೆ, ಅವನ ಜೊತೆ ಸೇರ್ಕೊಂಡು ಇದನ್ನ ಮಾಡೋಣ ಅದನ್ನ ಮಾಡೋಣ ಚಿಂದಿ ಉಡಾಯಿಸೋಣ ಅಂತ ಹೇಳ್ಬಿಟ್ಟು ಈಗ ಯಾಕೆ ಹೀಗೆ ಹೇಳ್ತಿದ್ದೀರಾ? ಅವನು ಹಠಮಾರಿ, ನನ್ನ ಮಾತು ಕೂಡ ಕೇಳಲಿಲ್ಲ ಅವನು. ಹಾಗಾದ್ರೆ ಈಗ ಏನ್ ಮಾಡೋಣ ಗುರುಗಳೇ? ಅವನಿಗಿಂತ ಶಕ್ತಿ ಜಾಸ್ತಿ ಇರೋ ಇನ್ನೊಬ್ಬ ಮನುಷ್ಯ ಸಿಕ್ಕಿದ್ದಾರೆ. ಇನ್ನೊಬ್ಬ ಮನುಷ್ಯನ? ಯಾರು ಗುರುಗಳೇ? ನಿನ್ ಸೋದ್ರ ಸೊಸೆ. ನನ್ನ ಸೋದರ ಸೊಸೆನಾ? ನಿನ್ನ ಸೋದರ ಸೊಸೆ ಹತ್ರ ಯಾವುದೋ ದೊಡ್ಡ ಶಕ್ತಿ ಇದೆ. ಅವಳ ಕಣ್ಣಲ್ಲೇನೋ ಗಂಧರ್ವ ಶಕ್ತಿ ಇದೆ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೂಡ ನಾನು ನೋಡಕ್ಕಾಗ್ಲಿಲ್ಲ. ಆ ಹುಡುಗಿ ನಮಗೆ ಬಹಳ ಉಪಯೋಗಕ್ಕೆ ಬರ್ತಾಳೆ. ನಮ್ಮ ಜೊತೆ ಸೇರ್ಕೊಂಡ್ರೆ ಆ ಗುಡಿಯೊಳಗೆ ಸುಲಭವಾಗಿ ಹೋಗ್ಬೋದು. ಏನ್ ಗುರುಗಳೇ ನೀವು ಅಲ್ಲಿ ತಿರ್ಗಿ ಇಲ್ಲಿ ತಿರ್ಗಿ ನನ್ನ ಸೋದರ ಸೊಸೆ ಬುಡಕ್ಕೆ ಬಂದ್ರ? ಅವಳನ್ನ ನನ್ನ ಮಗನ್ ಕೊಟ್ಟು ಮದುವೆ ಮಾಡಿಸೋ ಏರ್ಪಾಟ್ ಮಾಡ್ತೀನಿ ಅಂದ್ರಿ. ನಮ್ಮ ಭಾವನ ಆಸ್ತಿ ಪದವಿ ನನಗೆ ಬರೋ ಹಾಗೆ ಮಾಡ್ತೀನಿ ಅಂದ್ರಿ. ನಾನೇನೋ ದೊಡ್ಡ ಮನುಷ್ಯ ಆಗಿ ಒಂದು ಆಟ ಆಡೋಣ ಅನ್ಕೊಂಡ್ರೆ ಈಗ ನನ್ನ ಬಾಯಿಗೆ ಮಣ್ಣು ಸುರಿತಿದ್ರಲ್ಲ ಗುರುಗಳೇ, ಇದುವರೆಗೂ ಆ ದೇವಸ್ಥಾನಕ್ಕೆ ಹೋಗಿ ಬದುಕ್ ಬಂದವರೇ ಇಲ್ಲ. ಈಗ ನನ್ನ ಸೋದರ ಸೊಸೆನ ದೇವಸ್ಥಾನಕ್ಕೆ ಕಳಿಸಿದ್ರೆ ಅವಳು ಬದುಕ್ತಾಳೋ ಸಾಯ್ತಾಳೋ ಯಾರಿಗ್ ಗೊತ್ತು ಗುರುಗಳೇ? ನೀನು ಅಮಾಯಕನೋ ದಡ್ಡನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿನ್ ಸೊಸೆನ ನನ್ನ ಮಂತ್ರಶಕ್ತಿ ಜೊತೆ ಗುಡಿಯೊಳಗೆ ಕಳಿಸಿದ್ರೆ ಆ ಗುಡಿಯಲ್ಲಿರೋ ನಿಧಿ ನಿಕ್ಷೇಪ ಎಲ್ಲ ನಮ್ಮ ಸ್ವಂತವಾಗುತ್ತೆ. ಆವಾಗ ಈ ಊರೇನು ಇನ್ನ 100 ಊರು ಜನ ತಲೆ ಬಗ್ಸಿ ನಮಸ್ಕಾರ ಮಾಡ್ತಾರೆ. ಹೌದಾ ಗುರುಗಳೇ? ನಿನ್ ಸೊಸೆ ಮೀರ್ಸೋವಂತ 100 ಹುಡುಗಿರ್ನ ನಿನ್ ಮಗನಿಗೆ ಮದುವೆ ಮಾಡಿಸ್ಬೋದು. ನಿನಗೆ ನಿನ್ ಸೊಸೆ ಬೇಕಾ, ನಿಧಿ ಬೇಕಾ? ನನಗೆ ನಿಧಿನೇ ಬೇಕು ಗುರುಗಳೇ. ಹಾಗಾದ್ರೆ ಈಗಲೇ ಹೋಗಿ ಆ ಹುಡುಗಿ ತಲೆ ಕೂದಲಾಗ್ಲಿ, ಅವಳ ಕಾಲ್ ಮಣ್ಣಾಗ್ಲಿ, ಅವಳು ಹಾಕೊಳ್ಳೋ ಬಟ್ಟೆ ಆಗ್ಲಿ, ಯಾವುದೋ ಒಂದನ್ನ ಅದನ್ನ ಬೇಗ ತಗೊಂಡ್ ಬಾ, ಹೋಗು. ಆಯ್ತು ಗುರುಗಳೇ, ಹಾಗೆ ಮಾಡ್ತೀನಿ. ನೀವು ಹೇಳೋದನ್ನ ಕೇಳಿದರೆ ರಾತ್ರಿ ಬಂದವರು ಗುಡಿಲಿರೋ ರಹಸ್ಯ ತಿಳ್ಕೊಳ್ಳೋಕೆ ಬಂದಿರ್ತಾರೆ. ಜೀವ ಸಹಿತ ಅವರನ್ನ ಬಿಟ್ಟು ನೀವು ದೊಡ್ಡ ತಪ್ಪನ್ನ ಮಾಡಿದ್ದೀರಿ. ದುಷ್ಟ ಶಕ್ತಿನ ಆರಾಧನೆ ಮಾಡೋರು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನದಲ್ಲಿ ತಾವು ಅನ್ಕೊಂಡಿರೋದನ್ನ ಸಾಧಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಇವತ್ತಿನ ದಿನ ನಾಗ ಹುಣ್ಣಿಮೆ. ಉಳಿದೆಲ್ಲ ನಾಗ ಹುಣ್ಣಿಮೆಗಿಂತ ಈ ನಾಗ ಹುಣ್ಣಿಮೆಗೆ
ಅನೇಕ ಅದ್ಭುತ ಶಕ್ತಿಗಳಿರೋದ್ರಿಂದ ನೆನ್ನೆ ಬಂದಿದ್ದವರು ಗುಡಿಯ ರಹಸ್ಯವನ್ನು ತಿಳಿದುಕೊಳ್ಳಲು ಖಂಡಿತ ಇಂದು ಮತ್ತೆ ಬಂದೇ ಬರುತ್ತಾರೆ. ಗುಡಿ ಪ್ರವೇಶ ಅಪಾಯ ಎಂದು ಗೊತ್ತಿದ್ರೂ ಸಹ ಆ ದುಷ್ಟ ಶಕ್ತಿಗಳು ಅದನ್ನೆಲ್ಲ ಎದುರಿಸೋಕೆ ಸಿದ್ಧರಾಗೇ ಬಂದಿರುತ್ತಾರೆ. ಗುಡಿ ಕಾಪಾಡೋದು ನಮ್ಮ ಕರ್ತವ್ಯ. ಆದ್ದರಿಂದ ಅವರನ್ನು ಸಾಯಿಸೋದಕ್ಕಾದರೂ ನಾವು ಸಾಯೋದಕ್ಕಾದರೂ ಸಿದ್ಧರಾಗಿರಬೇಕು. ಈ ನಾಗ ಹುಣ್ಣಿಮೆಯ ದಿನದಂದು ನಮ್ಮ ಆರಾಧ್ಯ ದೈವಕ್ಕೆ ಬಹಳ ದೊಡ್ಡ ಪೂಜೆ ಮಾಡಬೇಕು. ಒಳಗೆ ಬರಬೇಕು ಎಂದುಕೊಂಡವರು ಯಾರೇ ಆದರೂ ಪ್ರಾಣ ಸಮೇತ ಬಿಡಬಾರದು. ಯಾರು ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಒಳಗೆ ಬರೋಕೆ ಪ್ರಯತ್ನ ಪಟ್ಟ ಯಾರನ್ನು ಜೀವಂತವಾಗಿ ಹೋಗೋಕ್ ಬಿಡಲ್ಲ. ಏಕೆ ನೀನೇನು ಮಾತನಾಡುತ್ತಿಲ್ಲ? ಹಾಗೆ ಆಗ್ಲಿ ಅಮ್ಮ, ಯಾರನ್ನು ಬಿಡೋದಿಲ್ಲ. ಈ ರಾತ್ರಿ ಮಾಡಬೇಕಿರುವ ಪೂಜೆಗೆ ಸಿದ್ಧತೆ ಮಾಡಿ. ಅವನು ಮತ್ತೊಂದ್ಸಲ ಗುಡಿಯೊಳಗೆ ಬರೋ ಪ್ರಯತ್ನ ಮಾಡೋ ಮುಂಚೆನೆ ಅವನ್ ಕತೆನ ಮುಗಿಸ್ಬಿಡ್ತೀನಿ. ಜೂಲಿ ಇದರದೇ ಏನು ಅಂದ್ರೆ ಅಬ್ಬಾ ಇವಳು ನೋಡ್ಬಿಟ್ಲಪ್ಪ. ಏನೇ ನಮ್ಮ ಅಣ್ಣ ಅಲ್ಲಿ ಜಾತ್ರೆ ತಯಾರಿ ನೋಡ್ಕೊಳ್ತಿದ್ರೆ ನೀವ್ ಅಲ್ಲಿರ್ದೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾನು ಜಾತ್ರೆ ಕೆಲಸ ಮುಗಿಸ್ಕೊಂಡೆ ಬರ್ತಿದ್ದೀನಿ. ಭಾವ ಏನೋ ಮರ್ತೋದ್ರು ತಗೊಂಬಂದಿದ್ದಕ್ಕೆ ಬಂದೆ ಅಷ್ಟೇ. ಮೈಕ್ ಅಂತ ಯಾವಾಗ ಹೇಳ್ದೆ? ಏನೋ ಮರ್ತ್ ಬಿಟ್ರಂತೆ. ಕಿವಿಡಿ ಭೈರವಿ. ಹಾ, ಬರ್ತಾ ಇದ್ದೀನಿ ಅಜ್ಜಿ. ಹುಡುಗಿ ತಲೆ ಕೂದಲಾಗ್ಲಿ, ಅವಳ ಕಾಲ್ ಮಣ್ಣಾಗ್ಲಿ, ಅವಳು ಹಾಕೊಳ್ಳೋ ಬಟ್ಟೆ ಆಗ್ಲಿ, ಯಾವುದೋ ಒಂದನ್ನ ಅದನ್ನ ಬೇಗ ತಗೊಂಡ್ ಬಾ. ಏನಂದ್ರೆ ಜಾತ್ರೆಗೆ ಹೋಗ್ತಿದ್ದೀರಾ? ಇಲ್ಲ ಕಣೆ.
ಅಂತ ಹೇಳಿದ್ಮೇಲೂ ಇವ್ನು ಹೋಗದೆ ಇನ್ನೂ ಇಲ್ಲೇ ಇದ್ದಾನೆ. ಮಾಡ್ತೀನಿ ಇವನಿಗೆ. ಮಲ್ಲಿ, ನೀನ್ ಯಾವಾಗ ಬಂದೆ ಮಲ್ಲಿ? ಇವಾಗ್ಲೇ ಅಮ್ಮವ್ರೆ. ನೀನ್ ಬಂದಿದ್ನ ಯಾರೂ ನೋಡೇ ಇಲ್ವಲ್ಲ? ಅಂದ್ರೆ ನಿಮ್ ಕೆಲ್ಸದಲ್ಲಿ ನೀವಿದ್ರಲ್ವಾ? ನಾನ್ ಬಂದಿದ್ನ ನೀವ್ಯಾರೂ ನೋಡ್ಲಿಲ್ವೇನೋ ಅಮ್ಮವ್ರೆ? ಅದ್ ಸರಿ ಮಲ್ಲಿ, ಏನ್ ಸಡನ್ ಆಗಿ ಬಂದೆ? ಏನೂ ಇಲ್ಲ ಅಮ್ಮವ್ರೆ, ಇವತ್ತು ಜಾತ್ರೆ ಅಲ್ವಾ, ಎಲ್ಲಾರ್ ಮನೇಲೂ ಜಾತ್ರೆ ತಯಾರಿ ಕೆಲ್ಸ ಜಾಸ್ತಿ ಇರುತ್ತೆ. ನಿಮ್ಗೆ ಸಹಾಯ ಮಾಡೋಣ ಅಂತ ಬಂದೆ. ಓ, ಇವತ್ತಿನ ದಿವಸ ಊರ್ನವ್ರಿಗೆಲ್ಲ ತಿಳಿಸೋದೇನಂದ್ರೆ ಇವತ್ತು ನಾಗ ಹುಣ್ಣಿಮೆ ಆದ್ರಿಂದ ಮಧ್ಯರಾತ್ರಿ ಎಲ್ರು ದೇವಸ್ಥಾನದ ನಡೆಯೋ ಜಾತ್ರೆಯಲ್ಲಿ ಪೂಜೆ ಮಾಡ್ಕೊ ಬರ್ಬೇಕು ಅಂತ ಸಾರ ಕೇಳೋರೆ ಕಣ್ರಪ್ಪ. ಮಧ್ಯರಾತ್ರಿ 12 ಗಂಟೆಗೆ ಗುಡಿಯಿಂದ ಕಾಣಿಸೋ ದಿವ್ಯ ಜ್ಯೋತಿಯ ದರ್ಶನ ಮಾಡ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಕಣ್ರಪ್ಪ. ಕತ್ಲಾಗ್ತಿದಂಗೆ ದೀಪ ತಗೊಂಡು ಎಲ್ರು ಗುಡಿ ಹತ್ರ ಬಂದು ನಾಗದೇವತೆಗೆ ಶಿವನ್ಗೆ ಪೂಜೆ ಮಾಡಿ ಮಧ್ಯರಾತ್ರಿ ಜರುಗೋ ಅದ್ಭುತನ ನೋಡಿ ಕೃತಾರ್ಥರಾಗ್ಬೇಕು ಅಂತ ನಮ್ಮೂರ್ನ ಹಿರಿಯರು ಕೃಷ್ಣಯ್ಯ ಅವರು ಸಾರ ಕೇಳವ್ರೆ ಕಣ್ರಪ್ಪ. ಅಜ್ಜಿ, ಏನಮ್ಮ? ಹುಣ್ಮೆ ದಿನ ಕತ್ಲಾದ್ಮೇಲೆ ಯಾರೂ ಗುಡಿ ಹತ್ರ ಹೋಗ್ಬಾರ್ದು, ಯಾರೂ ಮನೆಯಿಂದ ಹೊರಗಡೆ ಹೋಗ್ಬಾರ್ದು ಅಂತ ನೀವೇ ಅಲ್ವಾ ಹೇಳಿದ್ದು? ಮತ್ತೆ ಇವಾಗ ಕತ್ಲೆ ಆದ ತಕ್ಷಣ ಎಲ್ರೂ ಹೊರಗಡೆ ಬಂದು ಪೂಜೆ ಮಾಡ್ಬೇಕು ಅಂತಿದ್ದಾರೆ. ದಿನಕ್ಕೊಂದು ರೂಲ್ಸ್ ಏನಜ್ಜಿ? ಅದು ರೂಲ್ಸ್ ಅಲ್ವೇ, ಹಿಂದಿನಿಂದ ಬಂದಿರೋ ಆಚಾರ. ಕೇಳಿದಕ್ಕೆ ನೀವು ಸರಿಯಾಗಿ ಉತ್ತರ ಕೊಡ್ದೇನೆ ಆಚಾರ ಸಂಪ್ರದಾಯ ಅಂತ ಹೇಳ್ತೀರಾ, ಅದಕ್ಕೂ ಒಂದು ಅರ್ಥ ಇರ್ಬೇಕಲ್ವಾ? ನಿಮ್ ಪ್ರಶ್ನೆಗೆ ನಾನ್ ನಿಮಗ್ ಉತ್ತರ ಹೇಳ್ತೀನಿ ಅಮ್ಮವ್ರೆ. ಈ ತರ ಸಂಪ್ರದಾಯ ಸಂಬಂಧ ಇರೋದಕ್ಕೆ ನಮ್ ದೊಡ್ಡವರು ಕೆಲವೊಂದು ನಿಯಮ ಕಟ್ಟುಪಾಡು ಪದ್ಧತಿನೆಲ್ಲ ಮಾಡಿಟ್ಟಿದ್ದಾರೆ. ಎಲ್ರೂ ಪೂಜೆ ಮಾಡೋ ದೇವ್ರಿಗೆ ಏನು ಮಹಿಮೆನೆ ಇಲ್ದೆ ಹೋದ್ರೆ ದೇವ್ರನ್ನ ದೇವತೆಗಳನ್ನ ಯಾರು ನಂಬಲ್ಲ ಅಲ್ವಾ? ಈ ಹುಚ್ಚು ನಂಬಿಕೆಗಳ ಬಗ್ಗೆ ನೀನು ಕೂಡ ಇವಾಗ ಕ್ಲಾಸ್ ಕೊಡ್ತಿದ್ಯಾ? ಆ ಮಹಿಮೆ ಏನಂತ ನೀನ್ ನೋಡಿದ್ಯಾ? ನಾನಷ್ಟೇ ಅಲ್ಲ ಅಮ್ಮವ್ರೆ, ಎಲ್ರೂ ಇವತ್ತು ನಡೆಯೋ ಅದ್ಭುತನ ನೋಡ್ತಾರೆ.